ನೀವು ನಂಬಿದಂತೆ ನಿಮ್ಗೆ ಆಗ್ತದೆ. ಹಲೋ, ಅರ್ಥ ಆಗ್ತದೆಯಾ? ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೀವಿ ಎಂಬುದನ್ನು ಅವರು ಹೇಳಿದ್ದನ್ನು ಕೇಳಿಸ್ಕೊಂಡು ನಂಬಾರ್ದು. ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ ಎಂಬುದಾಗಿ ನನಗೆ ದೃಢ ಭರವಸೆ ಕೊಡುವಂಥದ್ದು ಅವರ ವಾಕ್ಯದ ಡಾಕ್ಯುಮೆಂಟ್. ಸೊ ದೇವರ ವಾಕ್ಯದ ಮೂಲಕ ಒಂದ್ಸಲ ನೀವು ಯಾರಾಗಿದ್ದೀರಿ ಎಂಬುದಾಗಿ ಅರ್ಥಕೊಳ್ತೀರಿ ಪ್ರಿಯರೇ, ಆಗ ನೀವು ಯೋಚಿಸುವಂತಹ, ನೀವು ಮಾತನಾಡುವಂತಹ, ನೀವು ವರ್ತಿಸುವಂಥ ರೀತಿ ಸಂಪೂರ್ಣ ಬದಲಾವಣೆ ಆಗ್ತದೆ. ನೀವು ಎಷ್ಟು ಹೆಚ್ಚೆಚ್ಚಾಗಿ ಆ ವಾಕ್ಯದೊಂದಿಗೆ ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಎಂಬುದಾಗಿ ಪ್ರಕಟಪಡಿಸುವಂತಹ ಆ ವಾಕ್ಯದೊಂದಿಗೆ ಹೆಚ್ಚಿನ ಸಮಯ ಕಾಲ ಕಳೀತಾ ಇರ್ತೀರಿ, ಧ್ಯಾನಿಸ್ತಾ ಇರ್ತೀರಿ, ಆಗ ನೀವೇ ಬೇರೆ, ನಿಮ್ಮ ಸ್ಟೈಲೇ ಬೇರೆ. ನಿಮ್ಮ ಜೀವನ ಯಾವ ಕಾರಣಕ್ಕೂ ಎಣ್ಣೆ ಊಟ ಬಟ್ಟೆಗೆ ಆಗಿಬಿಟ್ರೆ ಸಾಕು, ಎಣ್ಣೆ ಬತ್ತಿಗೆ ಆಗಿಬಿಟ್ರೆ ಸಾಕು ನಮ್ಮ ಜೀವನ. ಹಂಗೆ ಜೀವಿಸೋದೇ ಇಲ್ಲ, ತುಂಬಿ ತುಳ್ಕೋ ಜೀವನ ಅನುಭವಿಸ್ತೀರಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇನ್ನು ಮುಂದೆ ಯಾವ ಕಾರಣಕ್ಕೂ ಪ್ರೈಸ್ ಬಿಟ್ಟು ಗಾಡ್, ಕ್ರಿಸ್ತ ಯೇಸುವಿನಲ್ಲಿ ನೀವು ಇರೋದ್ರಿಂದ ಇನ್ನು ಮುಂದೆ ಯಾವ ಸಮಸ್ಯೆಗಳನ್ನ ನಿಮ್ಮ ಜೀವನದಲ್ಲಿ ಬಂದರೂ ಕೂಡ ಆ ಸಮಸ್ಯೆಗಳನ್ನ ಜಯಿಸಿ ನೀವು ಜಯಶಾಲಿಗಳಾಗಬೇಕಾಗಿಲ್ಲ. ಕ್ರಿಸ್ತನಲ್ಲಿ ಈಗಾಗಲೇ ನೀವು ಜಯಶಾಲಿಗಳಾಗಿದ್ದೀರಿ ಎಂಬುದಾಗಿ ನೀವು ಯಾವಾಗ ನಂಬ್ತೀರಿ, ಅದನ್ನು ಪ್ರಾಕ್ಟೀಸ್ ಮಾಡ್ತೀರಿ, ಆಗ ಸಮಸ್ಯೆ ಬಂದಾಗ ಶತ್ರು ಹೇಳ್ತಾರೆ, ಜಯಿಸಿ ನೋಡೋಣ. ಈಗ ಅವತ್ತೇನೋ ಸಣ್ಣ ಪುಟ್ಟ ಸಮಸ್ಯೆ ಜಯಿಸ್ಬಿಟ್ಟೆ, ಇವತ್ತು ಜಯಿಸಿ ನೋಡೋಣ. ಪೋಡ ನಾನೇನು ಇದನ್ನು ಜಯಿಸಿ ನಾನು ಜಯಶಾಲಿ ಅಂತ ನಾನು ಪ್ರೂವ್ ಮಾಡ್ಲಿಕ್ಕೆ ಬರ್ತಾಯಿಲ್ಲ. ನಾನು ಆಲ್ರೆಡಿ ಕ್ರಿಸ್ತನಲ್ಲಿ ಇರೋದ್ರಿಂದ ಕ್ರಿಸ್ತನು ಮತ್ತು ನಾನು ಈ ಸಮಸ್ಯೆಯ ಒಳಗಡೆ ಕಾಲಿಡುವಂಥ ಆರಂಭದಲ್ಲೇ ಡಿಕ್ಲೇರ್ ಮಾಡ್ತಿದ್ದಾನೆ, ಆಲ್ರೆಡಿ ಈ ಸಮಸ್ಯೆನ ಜಯಿಸಿರುವ ಜಯಶಾಲಿಯಾಗಿದೆ ಎಂಬುದಾಗಿ. ನನ್ನ ವಿಶ್ವಾಸ ನನಗೆ ಈ ಸಮಸ್ಯೆ ಮಧ್ಯೆ ಜಯ ಕೊಡಲ್ಲ. ಈ ಸಮಸ್ಯೆನ ಆಲ್ರೆಡಿ ನಾನು ಜಯಿಸಿರುವ ಜಯಶಾಲಿ ಆಗಿರೋದ್ರಿಂದ ನನ್ನ ವಿಶ್ವಾಸ ನನ್ನನ್ನು ವಿಜಯೋತ್ಸವದ ಹಾದಿಯಲ್ಲಿ ನಡೆಸ್ತದೆ. ಈ ಸಮಸ್ಯೆ ಬಂದು ಆ ಜಯವನ್ನು ಕದ್ಕೊಂಡು ಹೋಗ್ಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾನು ಜಯವನ್ನು ಬಿಟ್ಟು ಕೊಡದಂತೆ ಜಯದ ಹಾದಿಯಲ್ಲಿ ನನ್ನ ವಿಶ್ವಾಸ ಮುನ್ನಡೆಸ್ತದೆ. ಅದಕ್ಕೋಸ್ಕರ ಪ್ರೈಸ್ ಬಿಟ್ಟು ಗಾಡ್, ನಾನು ಇನ್ನು ಮುಂದೆ ಯಾವುದೇ ಸೋಲಿನ ಸ್ಥಳದಿಂದ ಅಥವಾ ಗೊಂದಲದ ಸ್ಥಳದಿಂದ ನಾನು ಹೋರಾಟವನ್ನು ಮಾಡಲಿಕ್ಕಾಗಿ ಆರಂಭಿಸೋದಿಲ್ಲ. ನಾನು ಈಗಾಗಲೇ ವಿಜಯಶಾಲಿ ಆಗಿದ್ದೇನೆ ಎಂಬುದಾಗಿ ನಂಬಿರೋದ್ರಿಂದ ಜಯದ ಸ್ಥಾನದಿಂದ ಹೋರಾಟವನ್ನು ಮಾಡ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ಯಾರ ಬಗ್ಗೆ ಹೇಳ್ತಿದ್ದೇನೆ ಅಂದರೆ ನಿಮ್ಮೊಬ್ಬೊಬ್ಬರ ಬಗ್ಗೆ ಹೇಳ್ತಿದ್ದಾನೆ. ನೀವು ಕ್ರಿಸ್ತನಲ್ಲಿ ಇರೋದ್ರಿಂದ ನೀವು ಈಗಾಗಲೇ ಜಯಶಾಲಿಗಳಾಗಿದ್ದೀರಿ. ಸೋಲು ನಿಮ್ಮ ಡಿಕ್ಷನಲ್ಲಿ ಇಲ್ಲವೇ ಇಲ್ಲ. ಇವತ್ತು ಒಂದು ವೇಳೆ ಯಾವುದಾದ್ರೂ ಏರಿಯಾದಲ್ಲಿ ನೀವು ಸೋತು ಹೋಗಿದ್ದೀರೆ, ಅದು ಕಾರಣ ಏನು ಗೊತ್ತಾ? ದೇವರು ಅಲ್ಲ, ಸೈತಾನನು ಕಾರಣ ಅಲ್ಲ. ಬದಲಾಗಿ ದೇವರು ತನ್ನ ವಾಕ್ಯದಲ್ಲಿ ನಿಮ್ಮ ಬಗ್ಗೆ ಏನಂತ ಹೇಳಿದಾರೋ ಅದನ್ನು ನಂಬುವಂಥ ಗಟ್ಸಲ್ಲಿ ನೀವು ವೀಕ್ ಆಗಿರೋದ್ರಿಂದ ನೀವು ಸೋತವರಂತೆ ಕಾಣ್ತಾ ಇದ್ದೀರಿ. ಸೋತವರಲ್ಲ, ಸೋತವರಂತೆ ಕಾಣ್ತೀರಿ. ಹಲೋ, ಥ್ಯಾಂಕ್ ಯು ಜೀಸಸ್. ಉದಾಹರಣೆಗೆ ಥ್ಯಾಂಕ್ ಗಾಡ್, ಒಂದು ಶರ್ಟ್ ಮತ್ತು ಪ್ಯಾಂಟ್ ಇನ್ಶರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ ಇದ್ದಾನೆ. ಯಾವ ಹುಡುಗ ಮರ ಅವನು? ನಾನು ಹಲೋ ಅಂತ ಕೂಗಿದ್ರು ತಿರುಗಿ ನೋಡ್ತಾ ಯಾವ ಹುಡುಗ ಅವನು? ಅದಾದಮೇಲೆ ನೀವು ಓಡೋಗಿ, ಅರೆ ಬ್ರದರ್, ನಾನು ಅಷ್ಟೊತ್ತಿಗೆ ಕೂಗ್ತಾ ಇದ್ದೀನಿ ಗೊತ್ತಾಗ್ತಿಲ್ವ ಅಂತೇಳಿ ನೀವು ಮಾತಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಸಡನ್ ತಿರು ನೋಡಿದ್ರೆ ಹುಡುಗ ಅಲ್ಲ, ನೋಡಿದ್ರೆ ಹುಡುಗಿ. ನೀವು ಬ್ಯಾಂಗ್ಳೂರ್ ಕಡೆಲ್ಲ ಹೋದರೆ ಹುಡುಗಿ ಗೊತ್ತಾಗೋದಿಲ್ಲ ಹಿಂದ್ಗಡೆ ನೋಡೋಕೆ ಹೋದರೆ, ಕರೆಕ್ಟಾ? ಹೊರಗಡೆ ನೋಡಲಿಕ್ಕೆ ಶರ್ಟು ಪ್ಯಾಂಟ್ ಧರಿಸಿರೋದ್ರಿಂದ ಗೊತ್ತಾಗ್ತಿರುವಂಥದ್ದು ಬಾಫ್ ಕಟ್ ಮಾಡಿಸ್ಕೊಂಡು ಹೋಗ್ತಾ ಇರೋದು ನೋಡಿ ಹೇಳ್ತಾ ಇದ್ದೀರಿ ಜಸ್ಟ್ ಹುಡುಗ ಎಂಬುದಾಗಿ. ಬಟ್ ತಿರುಗಿ ನೋಡಿದಾಗ ಗೊತ್ತಾಗ್ತದೆ ಹುಡುಗಿ ಎಂಬುದಾಗಿ. ಕರೆಕ್ಟ್, ಶರ್ಟ್ ಪ್ಯಾಂಟ್ ತೋರಿಸ್ತದೆ ಹುಡುಗ, ಬಟ್ ಒಳಗಡೆ ಇರೋರೇ ಬೇರೆ. ಇನ್ ದ ಸೇಮ್ ವೇ ಹೊರಗಡೆ ನಿಮ್ಮ ಪರಿಸ್ಥಿತಿಯ ಮಧ್ಯದಲ್ಲಿ ಹಾದು ಹೋಗುವಾಗ ಸೋತವರಂತೆ ಕಾಣ್ತಾ ಇರ್ಬೋದು. ಬಟ್ ಥ್ಯಾಂಕ್ ಗಾಡ್, ಒಳಗಡೆ ಇರುವುದು ಒರಿಜಿನಾಲಿಟಿ. ನಿಮ್ಮ ಒಳಗಡೆ ಇರುವಂಥ ಒರಿಜಿನಾಲಿಟಿ ಶಾಶ್ವತ ಯಾವುದೇನಂತಂದರೆ ನೀವು ಜಯಶಾಲಿ. ಹಲೋ, ನಿಮ್ಮ ಒಳಗಡೆ ಆಲ್ರೆಡಿ ಲೋಕವನ್ನು ಜಯಿಸುವ ಶಕ್ತಿಯನ್ನು ಹೊಂದಿರುವಂಥ ಜಯಶಾಲಿಯಾಗಿದ್ದೀರಿ. ಹಲೋ, ಅನೇಕ ಕ್ರೈಸ್ತ ಮಕ್ಕಳು ಪ್ರಿಯರೇ ಇವತ್ತು ಕೂಡ ಜಸ್ಟ್ ನಮಗೆ ಇವತ್ತಿನ ಅಗತ್ಯಗಳು ಪೂರೈಸ್ಕೊಬಿಟ್ರೆ ಸಾಕಪ್ಪ, ಇವತ್ತು ಹೆಂಗೋ ಜೀವನ ಕಳೆದ್ಬಿಟ್ರೆ ಸಾಕಲ್ಲ, ಈ ರೀತಿ ತುಂಬ ಕೆಳಮಟ್ಟದಲ್ಲಿ ಜೀವಿಸ್ತಾ ಇದ್ದಾರೆ. ಕಾರಣ ಒಂದೇ ಒಂದು ಪ್ರಿಯರೇ, ಅವರ ಐಡೆಂಟಿಟಿಯನ್ನು ಅವರು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಅವ್ರ ಗುರುತನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವರು ಇನ್ನೂ ಕೂಡ ಪ್ರಿಯರೇ ತಮ್ಮನ್ನು ತಾವು ಪಾಪಿಗಳೆಂದು ನೋಡ್ಕೊಳ್ತಾ ಇದ್ದಾರೆ. ತಮ್ಮನ್ನು ತಾವು ಅನರ್ಹರು, ನಾನು ದೇವರ ಸೇವೆಗೆ ಯೋಗ್ಯನಲ್ಲ, ನಾನು ಅಪ್ಪಾತ ನೀವು ಕರೆಯುವಂಥ ಯೋಗ್ಯತೆ ಇಲ್ಲ, ನಾನು ಪಾಪಿ ಪೂಪಿ ಪೀಪಿ. ನೀವು ಯಾವಾಗ ನೀವು ಈ ರೀತಿ ನೋಡ್ಕೊಳ್ತೀರಿ, ನೀವು ಮಾಡೋದು ಪ್ರಾರ್ಥನೆ ಯಾವತ್ತೂ ಉತ್ತರ ಸಿಗೋದಿಲ್ಲ.
ಬೈಬಲ್ ಹೇಳ್ತದೆ, ಪಾಪಿಯ ಪ್ರಾರ್ಥನೆಗೆ ದೇವರು ಉತ್ತರ ಕೊಡೋದಿಲ್ಲ. ಆದರೆ ನೀತಿವಂತ ಪ್ರಾರ್ಥನೆ ಮಾಡುವಾಗ ಅವನ ಹೃದಯದಿಂದ ಬರುವಂಥ ಪ್ರಾರ್ಥನೆಗೆ ದೇವರು ತಕ್ಷಣ ಉತ್ತರ ಕೊಡ್ತಾರೆ. ಬಟ್ ನನಗೆ ಗೊತ್ತಿಲ್ಲ, ನಾನಂತೂ ಪಾಪಿ ಅಲ್ವೇ ಅಲ್ಲ, ಮುಂದೆ ತಪ್ಪು ಮಾಡಿದ್ರು ನಾನು ಪಾಪಿ ಅಲ್ಲ, ನೀತಿವಂತ. ಥ್ಯಾಂಕ್ ಗಾಡ್, ನೀತಿವಂತ ಹೋಗಿ ಡ್ಯಾಡಿ ಬಳಿಲಿ ಸಾರಿ ಲಾರ್ಡ್ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ ಕ್ಷಮಿಸು ಅಂತ ಹೇಳುವಾಗ ಡ್ಯಾಡಿ ಹೇಳ್ತಾರೆ ಡನ್. ಬಟ್ ಆದರೆ ಪಾಪಿ, ನಾನು ಪಾಪಿ ಆಗಿದ್ದೇನೆ ಎಂಬುದು ಹೇಳುವಾಗ ಆ ಪಾಪಿ ಎಂಬುದನ್ನು ನೀವೇನು ನಂಬಿದ್ದೀರಿ, ಆ ತಪ್ಪಾದ ನಂಬಿಕೆ ದೇವ್ರ ಬಳಿಗೆ ಹೋಗ್ಲಿ ಬಿಡೋದಿಲ್ಲ, ಅಪರಾಧ ಪ್ರಜ್ಞೆ ತಂದುಬಿಡ್ತದೆ, ಖಂಡಿಸ್ತದೆ ನಿಮ್ಮನ್ನು. ಇವತ್ತು ಅನೇಕ ವ್ಯಕ್ತಿಗಳು ಪ್ರಿಯರೇ ಇದೇ ಥರ ತಮ್ಮಂಥ ಪಾಪಿಗಳೆಂಬುದು ನೋಡ್ಕೊಳ್ಳುವಂಥದ್ದು, ಅನರ್ಹರು ಎಂಬುದಾಗಿ ನೋಡ್ಕೊಳ್ಳುವಂಥದ್ದು, ಇನ್ನೂ ಕೂಡ ನಾವು ಇನ್ನೂ ಕಷ್ಟಪಡುವಂಥ ವ್ಯಕ್ತಿಗಳಾಗಿದ್ದೇವೆ. ನಾವು ಬಡವರಾಗಿ ಜೀವಿಸಬೇಕು, ಬಡವರು ಭಾಗ್ಯವಂತರು. ಆರ್ಡ್ರ್ ಕೂಡ ಕೇಳಿದ್ರು, ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರ ಅವ್ರದ್ದು. ನೀವು ನಿಜವಾದ ನಂಬಿದರೆ ನಿಮ್ಮೆಲ್ಲರ ದುಡ್ಡನ್ನು ನನ್ನ ಅಕೌಂಟಿಗೆ ಕಳಿಸ್ಬಿಡಿ. ನೀವು ಭಾಗ್ಯವಂತರಾಗಿ, ನಾನು ಹಣ ಇದ್ಕೊಂಡು ನಿರ್ಭಾಗ್ಯವಂತರಾದರೂ ಪರವಾಗಿಲ್ಲ. ಹೇ, ಬಡವರು ಭಾಗ್ಯವಂತರು ಎಂಬುದಾಗಿ ಹೇಳಿರುವಂಥದ್ದು ನಾನು ಕಷ್ಟಪಟ್ಟುಕೊಂಡು ಬಡತನ ಜೀವಿಸುವಂತಲ್ಲ. ಬಡತನ ಬೈಬಲ್ ಪ್ರಕಾರ ಶಾಪ. ಆ ಬಡತನ ಶಾಪವನ್ನು ಪ್ರಭೇಸ ಹೊತ್ತುಕೊಂಡು ನಮ್ಮನ್ನು ಶ್ರೀಮಂತರಾಗಿ ಮಾಡಲೆಂದು ಅವರು ನಮಗೋಸ್ಕರ ಶಿಲುಬೆ ಮೇಲೆ ಬಡವರಾದರು. 2 ಕೊರಿಂಥಿ 8:9. ಬಟ್ ಪ್ಲೀಸ್ ನೀವು ಇನ್ನು ಮುಂದೆ ಯಾವ ಕಾರಣಕ್ಕೂ ಅನರ್ಹರು, ನಾನು ಪಾಪಿ, ನಾನು ಇನ್ನೂ ಕೂಡ ಕಷ್ಟಪಟ್ಕೊಂಡಿರಬೇಕು, ನಾನು ಬಡವನಾಗೇ ಇರಬೇಕು, ಆಗ ದೇವ್ರು ಮೆಚ್ಕೊಳ್ತಾರೆ, ಇದೆಲ್ಲ ಮೂಢತನದ ನಂಬಿಕೆಯನ್ನು ಬಿಟ್ಬಿಡಿ. ಇನ್ನು ಮುಂದೆ ನೀವು ಅಂಥವರಲ್ಲ ಎಂಬುದನ್ನು ಪ್ರೂವ್ ಮಾಡಬೇಕು. ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ನನ್ನ ಮಗನನ್ನು ಯಾವ ಥರ ನೋಡ್ತೇನೋ ಅದನ್ನು ಅವನು ಅರ್ಥ ಮಾಡಿಕೊಂಡು ಅವನು ಕೂಡ ತನ್ನಂತನು ಆತ ನೋಡ್ಕೊಳ್ಳುವಾಗ ಮೈ ಗಾಡ್ ನಾನು ಖುಷಿ ಪಡ್ತಾನೆ. ಕರೆಕ್ಟಾ? ಅದೇ ಥರ ಪ್ರಿಯರೇ, ಪರಲೋಕದ ತಂದೆ ದೇವರು ನಿಮ್ಮನ್ನು ನೋಡುವಾಗ ಅವರು ನಿಮ್ಮನ್ನು ನಿಮ್ಮ ಥರ ನೋಡೋದಿಲ್ಲ ಪ್ರಿಯರೇ. ನನ್ನ ಮಗು ಕ್ರಿಸ್ತನಲ್ಲಿ ನೆಲೆಗೊಂಡಿದೆ. ಸೊ ಮತ್ತೊಂದು ರೀತಿ ಹೇಳೋದಾದರೆ, ದೇವರು ನಿಮ್ಮ ನೋಡಿದಾಗ ಕ್ರಿಸ್ತನಲ್ಲಿ ನಿಮ್ಮ ನೋಡುವಂಥದ್ದು, ಈ ಮಗು ನೂತನ ಸೃಷ್ಟಿಯಾಗಿದೆ. ಸ್ವಲ್ಪ ಡೈರೆಕ್ಟಾಗಿ ಏನಾದರೂ ದೇವರು ಕ್ರಿಸ್ತನ್ ತೆಗೆದಾಗ ನಿಮ್ಮ ನೋಡಿದ್ರೆ ನರಕಕ್ಕೆ ಹೋಗ್ಲಿಕ್ಕೆ ಮಾತ್ರ ಸಿದ್ಧತಿರುವ ವ್ಯಕ್ತಿಗಳಾಗಿರ್ತೀರಿ. ಕ್ರಿಸ್ತನಲ್ಲಿ ಇರೋದರಿಂದ ಆಶೀರ್ವದಿತನಾಗಿದ್ದೇನೆ, ಕ್ರಿಸ್ತನಲ್ಲಿರುವುದರಿಂದ ಮೈ ಗಾಡ್ ಈ ಲೋಕವನ್ನು ಜಯಶಾಲಿ ಆಗಿದ್ದೇನೆ, ಕ್ರಿಸ್ತನಲ್ಲಿರೋದರಿಂದ ಅಂಧಕಾರ ಶಕ್ತಿ ಬಿಡುಗಡೆ ಹೊಂದಿದ್ದೇನೆ, ಕ್ರಿಸ್ತನಲ್ಲಿರೋದರಿಂದ ನರಕ ನನ್ನ ಪಾಲಿಗೆ ಮುಚ್ಚೋಗಿದೆ, ಕ್ರಿಸ್ತನಲ್ಲಿರೋದರಿಂದ ಸ್ವರ್ಗ ಬಾಗಿಲು ತೆರೆದಿದೆ, ಕ್ರಿಸ್ತನಲ್ಲಿ. ಅರ್ಥ ಆಗ್ತದೆಯಾ? ನಿಮ್ಮನ್ನು ನೀವು ಯಾವ ರೀತಿ ನಿಮ್ಮ ತಂದೆ ನೋಡ್ತಾರೋ ಅದೇ ಥರ ನಿಮ್ಮನ್ನು ನೀವು ಯಾವಾಗ ನೋಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತೀರಿ, ಆಗ ನಿಮ್ಮ ವಿಶ್ವಾಸ ಬಲಗೊಳ್ತದೆ. ಯಾಕೆ? ನೀವು ದೇವರಿಂದ ಏನನ್ನಾದರೂ ಪಡ್ಕೊಳ್ಳಿಕ್ಕಾಗಿ ನೀವು ಪ್ರಯತ್ನ ಪಡ್ತಲ್ಲ ಪ್ರಿಯರೇ, ಕ್ರಿಸ್ತನಲ್ಲಿರೋದ್ರಿಂದ ಕ್ರಿಸ್ತನು ನಿಮಗೋಸ್ಕರ ಯಾವುದೆಲ್ಲ ಆಶೀರ್ವಾದ ಸಂಪಾದನೆ ಮಾಡಿದಾರೋ ಅವುಗಳೆಲ್ಲವೂ ಈಗಾಗಲೇ ಕ್ರಿಸ್ತನಲ್ಲಿರುವ ನಿಮಗೆ ಸ್ವಂತದ್ದಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ತೀರಿ. ಈವನ್ ಪ್ರಿಯರೇ, ನಾನು ಬುಧವಾರ ಪ್ರಾರ್ಥನೆ ನಡೆಸುವಂಥ ಆ ಜಾಗದಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ಸಲ ಮಧ್ಯಸ್ಥಿಕೆ ಪ್ರಾರ್ಥನೆ ತಂಡದ ಲೀಡರ್. ಬಟ್ ಅವತ್ತು ಗುರುವಾರ ಸಡನ್ನಾಗಿ ಯಾರನ್ನ ಭೇಟಿ ಮಾಡಬೇಕಿತ್ತು, ಹಂಗಿರು ಎಲ್ಲ ಒಳಗಡೆ ಪ್ರೇಯರ್ ನಡೀತಾ ಇದೆಯಲ್ಲ ಅಂತೇಳಿ, ಅದಾದಮೇಲೆ ನಾನು ಸುಮಾರು ವರ್ಷಗಳ ಹಿಂದಿನ ಕಾರ್ಯ ಇದು, ಏನೋ ನಡೀತಾ ಇದೆಯಲ್ಲ ಹೋಗಿ ಕುತ್ಕೊಂಡು ಬರೋಣ ಅಂತ ಹೋದೆ. ಅಲ್ಲಿ ಹೋದ್ಮೇಲೆ ಪ್ರೈಸ್ ಗಾಡ್, ನಾನು ಹೋದಾಗ ಇನ್ನೂ ಸಮರ್ಪಣೆ ನಡೀತಾಯಿತ್ತು. ಓಕೆ, ಬಲಿಪೂಜೆ ಮುಗಿದಿದೆ. ಬಲಿಪೂಜೆ ಮುಗಿದಾದ್ಮೇಲೆ ಸಮರ್ಪಣೆ ನಡೀತಾ ಇದೆ. ಒಂದು ಮಧ್ಯಸ್ಥಿಕೆ ಪ್ರಾರ್ಥನೆ ತಂಡ ಇದೆ. ಅವ್ರು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಲಿಕ್ಕೆ ತಮ್ಮಂತ ಅರ್ಪಿಸ್ಕೊಡ್ತದೆ. ದೇವಾ, ನಾವೇನು ಅಲ್ಲ ದೇವಾ, ನಿಮ್ಮ ಮುಂದೆ ನಾವು ಹುಲ್ಲಿಗೆ ಸಮಾನ ದೇವಾ, ನಮಗೇನು ಗೊತ್ತಿಲ್ಲ, ನಿಮ್ಮ ಮುಂದೆ ನಾನು ಹುಲ್ಲು, ನಾನು ನಿನ್ನ ಮುಂದೆ ನಾಯಿ, ನಮಗೇನು ಗೊತ್ತಾಗಲ್ಲ, ಅದು ಪ್ರಿಯ ಸಹೋದರ ಸಹೋದರಿಯರೇ, ನಾವೇನಕ್ಕೂ ಬಾರದವರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲ ಪ್ರೇಯರ್ ಮುಗೀತು. ಕೊನೆಗೆ ನಾನು ಯಾರನ್ನ ವೆಯ್ಟ್ ಮಾಡ್ತಾ ಆ ವ್ಯಕ್ತಿ ಸಿಗಲಿಲ್ಲ. ಅದಾಗ ಹೊರಡ ಬಂದ ತಕ್ಷಣ ಯಾರು ಮಧ್ಯಸ್ಥಿಕೆ ಪ್ರಾರ್ಥನೆ ತಂಡವನ್ನು ನಡೆಸ್ಕೊಡ್ದು ಲೀಡ್ರಿಗೆ ಹೇಳಿದೆ. ಅವ್ರಿಗೆ ಹೇಳಿದ್ದು, ಅವ್ರು ಹೊರಗಡೆ ಬಂದ ತಕ್ಷಣ ವಿಶ್ ಮಾಡಲಿಕ್ಕೆ ಪ್ರೈಸ್ ಲಾರ್ಡ್ ಅಂತ ಹೇಳ್ತೀವಲ್ಲ, ಆಗ ಅವ್ರಿಗೆ ಹೇಳಿದ್ದು ಪ್ರೈಸ್ ಲಾರ್ಡ್ ಡಾಗ್. ಏನು ಬ್ರದರ್ ಹಿಂಗೆ ಹೇಳ್ತೀರಿ? ಪ್ರೈಸ್ ಲಾರ್ಡ್ ಡಾಂಕಿ, ಏನು ಹಿಂಗೆ ಹೇಳ್ತೀರಿ? ಅರೆ ಬಾಬಾ, ಪ್ರೈಸ್ ಲಾರ್ಡ್ ಹುಲ್ಲು, ಏನು ಬ್ರದರ್ ಹಿಂಗೆ ಹೇಳ್ತೀರಿ? ಅರೆ ಬಾಬಾ, ನಾನು ಅವ್ರಿಗೆ ಹೇಳಿದ್ದು, ಬ್ರದರ್ ನಾನು ಹೊರಗಡೆ ಬಂದಿದ್ದೆ, ನೀವು ಸಮರ್ಪಣೆ ಮಾಡ್ಕೊಂಡಿದ್ದೆ, ನೀವು ದೇವ್ರ ಮುಂದೆ ನಿಮ್ಮನ್ನು ಒಪ್ಪಿಸ್ಕೊಡ್ತದೆ, ದೇವ ನಾನು ಹುಲ್ಲಾಗಿದ್ದೇನೆ, ಅದಕ್ಕೆ ಹಾಯ್ ಹುಲ್ಲು ಅಂತ ಕರೆದೆ.
ದೇವ ನಾವೇನು ಅಲ್ಲ, ನಾವು ಕತ್ತೆ ಥರ ನಮಗೇನು ಗೊತ್ತಿಲ್ಲ, ನಿಮ್ಮನ್ನು ಹೊತ್ಕೊಳ್ಬೇಕು. ಹೌದು ಆಯ್ ಕತ್ತೆ ಅಂತ ಅದಕ್ಕೆ ಕರೀತದೆ. ನಿಮ್ಮ ನೀವು ಯಾವ ಥರ ಕರ್ಕೊಂಡ್ರಿ ಅದೇ ಹೆಸರು ಕರೀತದೆ, ತಪ್ಪೇನು? ನಾವು ಪಾಪಿ ಸ್ವಾಮಿ, ನಮ್ಮನ್ನು ಕ್ಷಮಿಸ್ಬಿಡು. ಹಲೋ, ಡ್ಯಾಡಿ ನಿಮ್ಮನ್ನು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಎಂಬುದನ್ನು ನೋಡ್ತಾ ಇದ್ದಾರೋ ಅದೇ ಥರ ನಿಮ್ಮನ್ನು ನೋಡ್ಕೊಂಡಾಗ ಮಾತ್ರ ಪ್ರಿಯರೇ ನಿಮ್ಮ ವಿಶ್ವಾಸ ಬಲಗೊಳ್ಳುವಂಥದ್ದು. ಅದಕ್ಕಾಗಿ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಕ್ರಿಸ್ತ ಯೇಸುವಿನಲ್ಲಿ ನೀವು ದೇವರ ಮಗುವಾಗಿರೋದ್ರಿಂದ ಆ ಕ್ರಿಸ್ತ ಯೇಸುವಿನಲ್ಲಿರುವಂಥ ನಿಮಗೆ ದೇವರು ಯಾವುದೆಲ್ಲ ಆಶೀರ್ವಾದ ಕೊಡಬೇಕಾಗಿತ್ತೋ ಎಫೆಸ್ 1:3 ಹೇಳ್ತದೆ, ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ನಿಮಗೆ ಕೊಟ್ಟುಬಿಟ್ಟಿದ್ದಾರೆ. ನೀವು ಅದನ್ನು ಸ್ವೀಕರಿಸ್ಕೊಂಡಿದ್ದೀರಿ. ಹಲೋ, ನೀವು ನಂಬಬೇಕು ಪ್ರಿಯರೇ. ಥ್ಯಾಂಕ್ ಗಾಡ್. ಈ ಲೋಕದ ವಿಷಯಗಳು ಈಗ ಸಪೋಸ್ ನೀವೆಲ್ಲಿ ಕೂಳ್ತಿದ್ದೀರಿ ಚೆಕ್ ಮಾಡ್ಕೊಳ್ಳಿ. ನೀವು ಹೇಳೋದು ನಾನು ಮನೆ ಕೂತಿದ್ದೇನೆ, ಬೆಂಚ್ ಮೇಲೆ ಕೂತಿದ್ದೇನೆ, ಚೇರ್ ಮೇಲೆ ಕೂತಿದ್ದೇನೆ, ಅದು ಗಾಡಿ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಬಟ್ ಪ್ರೈಸ್ ಗಾಡ್, ಎಫೆಸ್ 2:6 ಏನು ಹೇಳ್ತದೆ ಗೊತ್ತಾ? ಎಫೆಸ್ 2:6 ನನ್ನ ಫೇವರೆಟ್ ವಾಕ್ಯಗಳಲ್ಲಿ ಇದು ಕೂಡ ಅತ್ಯುತ್ತಮವಾದಂಥ ನನ್ನ 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 ಆಲೋಚನೆ ಹಾದಿಯನ್ನು ಬದಲಾವಣೆ ಮಾಡಿದ ವಾಕ್ಯ. ಎಫಿಷಿಯನ್ಸ್, ಇದು ಬರೆದಿಟ್ಕೊಳ್ಳಿ. ಥ್ಯಾಂಕ್ ಗಾಡ್, ಇದು ಮೆಲ್ಕಾಕಿ ಎವ್ರಿ ಡೇ. ಶತ್ರು ಹೇಳ್ಬೋದು, ನೀವು ಸಮಸ್ಯೆ ಮೇಲೆ ಕೂಳ್ತಿದ್ಯಾ, ನಿನ್ನ ದುಶ್ಚಟದ ಮೇಲೆ ಕೂತ್ಕೊಂಡಿದ್ಯಾ, ನಿನ್ನ ಜೀವನ ಹಿಂಗೇನೆ, ಇಂಥ ಗಂಡನ ಕಟ್ಕೊಂಡಿದ್ಯಾ. ಹೇ, ನೀವು ಅದೆಲ್ಲ ಶತ್ರು ಹೇಳೋದು ಬಿಟ್ಬಿಡಿ. ಕೇಳಿಸ್ಕೊಳ್ಳಿ, ಡಾಕ್ಯುಮೆಂಟ್ ಇದೆ, ಕೇಳಿಸ್ಕೊಳ್ಳಿ. ದೇವರು ನಮ್ಮನ್ನು ಕ್ರಿಸ್ತನೊಂದಿಗೆ ಎಬ್ಬಿಸಿ ಆತನೊಂದಿಗೆ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕುಳ್ಳಿರಿಸುತ್ತಾರೆ. ಕುಳಿಸ್ತಾರೆ ಅಂತ ಇದೆಯಾ ಅಥವಾ ಕುಳ್ಳಿರಿಸಿದ್ದಾನೆ ಅಂತ ಇದೆಯಾ? ಕುಳ್ಳಿರಿಸಿದ್ದಾನೆ ಏನಾದ್ರು ಅರ್ಥ? ಈಗಾಗಲೇ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನೊಂದಿಗೆ ಎಬ್ಬಿಸಿ ನಮ್ಮ ನೂತನ ಸೃಷ್ಟಿಯಾಗಿ ಮಾರ್ಪಡಿಸಿ ನಾವು ಎದ್ದಿದ್ದು ಮಾತ್ರವಲ್ಲ, ಕ್ರಿಸ್ತ ಯೇಸುವಿನೊಂದಿಗೆ ಸತ್ತವರಾದ್ವಿ, ಕ್ರಿಸ್ತ ಯೇಸುವಿನೊಂದಿಗೆ ಎದ್ದು ಬಂದವರಾದ್ವಿ. ಎದ್ದು ಬಂದು ಕ್ರಿಸ್ತ ಯೇಸುವಿನೊಂದಿಗೆ ಹೋಗಿ ಈಗ ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಸಿಂಹಾಸನ ಮೇಲೆ ನಾವು ಕುಳಿತುಕೊಂಡಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿರುವ ನಮಗಾಗಿ ದೇವರು ಇದನ್ನು ಮಾಡಿದರು. ಹಲೋ, ಕ್ರಿಸ್ತ ಯೇಸುವಿನಲ್ಲಿರುವ ನಮಗಾಗಿ ದೇವರು ಇದನ್ನು ಮಾಡಿದರು. ಈಗ 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 ನನ್ನ ಪ್ರಶ್ನೆ, ಪ್ರಿಯರೇ, ದೇವರು ನಮಗೋಸ್ಕರ ಯಾವುದನ್ನು ಮಾಡಿದಾರೋ ಅವ್ರು ಮಾಡಿದ್ದನ್ನು ನನಗೆ ತಿಳಿಯಪಡಿಸ್ತಾ ಇದ್ದಾರೆ. ಅವ್ರ ಮಗುವಾಗಿ ನನಗೆ, ಅರೆ ಬಾಬಾ ನಾಗೇಂದ್ರ, ನೀನು ಮನೆಯಲ್ಲಿ ಜಸ್ಟ್ ಕ್ಯಾಮ್ರಾದ ಮುಂದೆ ಚೇರ್ ಮೇಲೆ ಕುಳಿತಿರ್ಬೋದು, ಬಟ್ ಆದರೆ ನಾನು ನೀನು ತಿಳಿಯಪಡಿಸ್ತಾ ಇದ್ದಾನೆ, ನಿನ್ನ ಪಂಚೇಂದ್ರಿಯ ಹೇಳ್ತಿರ್ಬೋದು, ಈ ಚೇರ್ ಮೇಲೆ ಕೂತ್ಕೊಂಡಿದ್ಯಾ, ಈ ಒಂದು ರೋಗದ ಅವಸ್ಥೆಯಲ್ಲಿ ಕುಳಿತುಕೊಂಡಿದ್ಯಾ, ಈ ಒಂದು ಸಾಲದ ಹೊರೆಯಲ್ಲಿ ಕುಳಿತುಕೊಂಡಿದ್ಯಾ, ಈ ಒಂದು ಚಿಂತೆ ಒಳಗಡೆ ಕೂತ್ಕೊಂಡಿದ್ಯಾ, ಈ ಬೆಟ್ಟ ಗುಡ್ಡಗಳ ಕೆಳಗಡೆ ಕೂತ್ಕೊಂಡಿದ್ಯಾ ಅಂತ ನಿನ್ನ ಪಂಚೇಂದ್ರಗಳು ಹೇಳ್ಬೋದು. ಬಟ್ ನಾನು ನಿನ್ನ ನೋಡಿ ಹೇಳ್ತಾ ಇದ್ದಾನೆ, ನೀನು ನನ್ನ ಬಲಭಾಗದಲ್ಲಿ ಅಧಿಕಾರವುಳ್ಳಂತಹ ಸ್ಥಾನದಲ್ಲಿ ನನ್ನ ಮಗನೊಂದಿಗೆ ಪರಲೋಕದಲ್ಲಿ ಚಿನ್ನದ ಸಿಂಹಾಸನ ಮೇಲೆ ಕುಳಿತುಕೊಂಡಿದ್ದೀಯಾ. ಪ್ರೈಸ್ ಗಾಡ್. ಹಲೋ, ಎಷ್ಟು ಮಂದಿ ಪ್ರಿಯರೇ ಇದನ್ನು ನಂಬಿ ಅದನ್ನು ನೋಡ್ತಾ ಇದ್ದೇವೆ? ನಾನು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ತಂದೆಯ ಬಲಭಾಗದಲ್ಲಿ ಸಿಂಹಾಸನ ಮೇಲೆ ಕುಳಿತುಕೊಂಡಿದ್ದೇನೆ. ಆಗ ನೀವು ಎಷ್ಟು ಹೆಚ್ಚೆಚ್ಚಾಗಿ ಅದನ್ನು ಧ್ಯಾನಿಸ್ತೀರಿ, ನಿಮ್ಮ ಸ್ಟೈಲೇ ಚೇಂಜ್ ಆಗ್ತದೆ, ನಿಮ್ಮ ಬಾಯಿದವರ ನುಡಿಗಳು ಚೇಂಜ್ ಆಗ್ತದೆ, ನಿಮ್ಮ ವರ್ತನೆಗಳು ಚೇಂಜ್ ಆಗ್ತದೆ. ಅಧಿಕಾರವುಳ್ಳಂಥ ವ್ಯಕ್ತಿಯಾಗಿ ಮಾತಾಡ್ತೀರಿ. ಅದರ ಅರ್ಥ ನೀವು ತಂದೆಯ ಬಲಭಾಗದ ಕುಳಿತುಕೊಂಡಿರೋದ್ರಿಂದ ಅಧಿಕಾರ ಹೊಂದಿದ್ದೀರಿ. ನೀವು ಅಲ್ಲಿ ಬೇಡ್ಕೊಳ್ತಾ ಇಲ್ಲ. ಅಧಿಕಾರ ಇರೋ ವ್ಯಕ್ತಿ ಬೇಡ್ಕೊಳ್ತಾರ? ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ ಅಥವಾ ರಾಷ್ಟ್ರಪತಿಗಳಾಗಲಿ, ದಯವಿಟ್ಟು ಪ್ಲೀಸ್ ನಾನು ಹೇಳೋದನ್ನು ನೀವೆಲ್ಲರೂ ಪಾಲಿಸಬೇಕು, ಓಕೆ, ಇಲ್ಲ ನನಗೆ ಅವಮಾನ ಆಗಿಬಿಡ್ತದೆ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಬೇಡ್ಕೊಳ್ತಾರೆ ಈ ರೀತಿ? ನೋ. ಒಂದು ಸಲ ಬಂದು ಮೀಡಿಯಾದಲ್ಲಿ ಬಂದು ಜಾವತ್ ನಾನು ಈ ಥರ ಆಗಿ ನೋಡಿಸ್ತಾ ಇದ್ದೇನೆ, ಇವತ್ತು ರಾತ್ರಿ ಜಾವತ್ 2,000 ನೋಟು ಗಪ್ ಚುಪ್ ಅಂತ ಹೇಳಿದ ತಕ್ಷಣ ಅವತ್ತು ರಾತ್ರಿ ಆ ಕ್ಷಣದಲ್ಲಿ ಕಾರ್ಯ ಆಗ್ತದೆ. ನಾನೇನು ಹೇಳ್ತೇನೆ ಗೊತ್ತಾ, ನೀವು ಕೂಡ ಕ್ರಿಸ್ತ ಯೇಸುವಿನೊಂದಿಗೆ ಅಧಿಕಾರ ಸ್ಥಾನದಲ್ಲಿ ಕುಳಿತಿದ್ದೀರಿ, ಬೇಡಿಕೊಳ್ಳುವ ಸ್ಥಾನದಲ್ಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಒಬ್ಬ ರಾಜನು ಬಾಯಿ ತೆಗೆದು ತನ್ನ ಆದೇಶವನ್ನು, ತನ್ನ ಆಜ್ಞೆ ನೀಡಿದಾಗ ಅದನ್ನು ಕಾರ್ಯಗತಗೊಳಿಸ್ಲಿಕ್ಕಾಗಿ ಅವನು ಯಾರ ಬಳಿಯಲ್ಲೂ ಕೂಡ ಬೇಡ್ಕೊಳ್ಬೇಕಾಗಿಲ್ಲ. ಅವನು ಬಾಯಿ ತೆಗೆದು ನುಡಿದ ಮೇಲೆ ಕೇಲ್ ಕಥಮ್, ಅದು ಮುಗಿದೋದ ಕಾರ್ಯ.
ಅದು ಮುಗಿದೋಗಿದೆ. ಇನ್ ದ ಸೇಮ್ ವೇ ನಾನು ಯಾರ ಬಗ್ಗೆ ಮಾತಾಡ್ತಿದ್ದಾನೆ? ನಿಮ್ಮ ಬಗ್ಗೆ. ನೀವು ಕೂಡ ರಾಜಾದಿರಾಜರು. ಬೈಬಲ್ ಹೇಳ್ತದೆ. ಓಕೆ, ಮೈ ಗಾಡ್, ನೀವು ಯಾರಾಗಿದ್ದೀರಿ? ಎಸ್ ಲಾರ್ಡ್. ಪ್ರಕಟಣೆ ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 6 ನೋಡಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ದೇವರ ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದಾತನಿಗೆ ಯುಗಾಂತರಗಳಲ್ಲಿಯೂ ಮಹಿಮೆಯು ಬಲ ಉಂಟಾಗಲಿ. ಇಲ್ಲಿ ಯಾಜಕರಿದೆ, ರಾಜ್ಯ ಅಂತ ಇದೆ, ಕರೆಕ್ಟ್? ಓಕೆ, ಸಿ ಇಂಗ್ಲೀಷ್ ಮೇಲೆ ನೋಡೋಣ. ಆ್ಯಂಡ್ ಹ್ಯಾಸ್ ಮೇಡ್ ಅಸ್ ಕಿಂಗ್ಸ್ ಆ್ಯಂಡ್ ಪ್ರೀಸ್ಟ್ಸ್ ಅನ್ ಟು ಗಾಡ್ ಆ್ಯಂಡ್ ಹಿಸ್ ಫಾದರ್. ನಾವು ನಮ್ಮ ದೇವರಾದ ಪರಲೋಕ ತಂದೆಗೆ, ಥ್ಯಾಂಕ್ ಗಾಡ್, ಏನಾಗಿದ್ದೇವಂತೆ? ರಾಜರುಗಳು ಮತ್ತು ಯಾಜಕರುಗಳಾಗಿದ್ದೇವೆ. ಹಲೋ, ಅಂದರೆ ನಮ್ಮನ್ನು ದೇವರ ಯಾಜಕರಾಗಿಯೂ ದೇವರ ರಾಜರಾಗಿಯೂ, ರಾಜಾದಿರಾಜನ ಮಕ್ಕಳು ಏನಾಗ್ತಾರೆ? ರಾಜರಾಗ್ತಾರೆ. ಸೊ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ರಾಜರುಗಳಾಗಿಯೂ ಮತ್ತು ಯಾಜಕರಾಗಿಯೂ ನಮ್ಮನ್ನು ಮಾಡಿದ್ದಾರೆ. ವಾವ್, ಹಲ್ಲೆಲೂಯಾ. ವಿ ಆರ್ ಕಿಂಗ್ಸ್. ಗಾಡ್ ಹ್ಯಾಸ್ ಮೇಡ್ ಅಸ್ ಕಿಂಗ್ಸ್ ಆ್ಯಂಡ್ ಪ್ರೀಸ್ಟ್ಸ್. ನಿಮ್ಮ ಬಗ್ಗೆ ನನಗಂತೂ ಗೊತ್ತಿಲ್ಲ, ನನಗೆ ಡಾಕ್ಯುಮೆಂಟ್ ಸಿಕ್ಕಿದೆಯಾ, ಪತ್ರ ಸಿಕ್ಕಿದ ಮೇಲೆ ನಾನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಾನು ಪ್ರೈಸ್ ಬಿಟ್ಟು ಗಾಡ್ ರಾಜನಾಗಿದ್ದೇನೆ, ಯಾಜಕನಾಗಿದ್ದೇನೆ. ಯಾರಾಗಿದ್ದೀರಿ ನೀವು? ಇದು ನಂಬ್ತೀರಿ? ಯಾರು ನಂಬ್ತೀರಿ ಅವರು ಕೂಡ ಆಮೇಲೆ ಅಂತ ಹಾಕಿ. ಪ್ರೈಸ್ ಗಾಡ್. ಹಲೋ, ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ಅದಕ್ಕಾಗಿ ಪ್ರೈಸ್ ಬಿಟ್ಟು ಗಾಡ್, ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಎಂಬುದಾಗಿ ನೀವು ನಂಬಬೇಕಾದ್ರೆ ಅದ್ರ ಹಿಂದೆ ಬ್ಯಾಕಪ್ ಆಗಿ ಡಾಕ್ಯುಮೆಂಟ್ ಇರಬೇಕು, ವಾಕ್ಯ ಇರಬೇಕು. ನಾನು ಕ್ರಿಸ್ತನಲ್ಲಿ ಪ್ರೈಸ್ ಬಿಟ್ಟು ಗಾಡ್, ನಾನು ರಾಜನಾಗಿದ್ದೇನೆ, ರಾಜ ಅಧಿಕಾರ ಉಳಿದ ವ್ಯಕ್ತಿ ಆಗಿದ್ದಾನೆ. ರಾಜ ಒಂದ್ಸಲಿ ಬಾಯಿ ತೆಗೆದು ನುಡಿದ ಮೇಲೆ ಆ ನುಡಿ ಬೇರೆ ಏನೂ ಅಲ್ಲ, ಅದು ಆಜ್ಞೆ, ಆದೇಶ. ಒಂದ್ಸಲಿ ಆದೇಶವನ್ನು ಓಡಿಸಿದ ಮೇಲೆ ಪ್ರಿಯರೇ, ಯಾವ ರೀತಿ ಈಗ ಸುಪ್ರೀಂ ಕೋರ್ಟ್ ಇದೆಯೋ ಅದೇ ಥರ ಸುಪ್ರೀಂ ಕೋರ್ಟ್ ಒಂದು ಸಲ ಆರ್ಡ್ರನ್ನ ಹೊರಡಿಸಿದ ಮೇಲೆ ಗಪ್ಚುಪ್ ಇಡೀ ದೇಶ ಅದಕ್ಕೆ ಅಧೀನವಾಗಬೇಕು. ಇನ್ ದ ಸೇಮ್ ವೇ ರಾಜ ನುಡಿದ ಮೇಲೆ ಥ್ಯಾಂಕ್ ಗಾಡ್, ಆ ರಾಜ್ಯವನ್ನು ಆಳುವಂತಹ ರಾಜನ ಬಾಯಿಂದ ಬರುವಂಥ ಆದೇಶಕ್ಕೆ ವಿಧೇಯ ತೋರಬೇಕು. ಸೊ ಇನ್ನೂ ಸಿಂಪಲಾಗಿ ಹೇಳಿದರೆ, ರಾಜನು ಬಾಯಿ ನುಡಿದ ಮೇಲೆ ಅದೆಲ್ಲ ಮುಗಿದೋದ ಕಥೆಯ. ಇನ್ನೊಂದು ಸಲ ಅದನ್ನು ಇದಾಗುತ್ತೋ ಆಗಲ್ವೋ ಅಂತೇಳಿ ರಾಜ ಯಾವ ಕಾರಣಕ್ಕೂ ಚಿಂತೆ ಮಾಡೋದಿಲ್ಲ. ಹೌದಾ? ನಾನು ನಿಮ್ಮ ಬಗ್ಗೆ ಹೇಳ್ತಿದ್ದೇನೆ, ನೀವು ಕೂಡ ತಂದೆಯ ಬಲ ಭಾಗದಲ್ಲಿ ಅಧಿಕಾರ ಚಲಾಯಿಸುವಂಥ ಸ್ಥಾನದಲ್ಲಿ ರಾಜರುಗಳಾಗಿ ಕುಳಿತಿದ್ದೀರಿ. ನೀವು ದೇವರ ವಾಕ್ಯವನ್ನು ವಿಶ್ವಾಸದೊಂದಿಗೆ ಹೃದಯದಲ್ಲಿ ನಂಬಿ ಬಾಯಿ ತೆಗೆದು ಮಾತಾಡಲಿಕ್ಕೆ ಪ್ರಾರಂಭಿಸುವಾಗ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸ್ವರ್ಗವು ನಿಮ್ಮ ಬಾಯಿಂದ ಬರುವಂಥ ಆದೇಶವನ್ನು ಕೇಳ್ತದೆ. ಶತ್ರು ನಿಮ್ಮ ಬಾಯಿಂದ ಬರುವಂತಹ ನುಡಿಯನ್ನು ಆಲಿಸ್ತಾನೆ. ಅಂಧಕಾರ ಶಕ್ತಿಗಳು, ಅದು ಅಂಧಕಾರ ಲೋಕವನ್ನು ಆಳುವಂತಹ ಅಧಿಕಾರ ಹೊಂದಿರುವಂಥ ಅಂಧಕಾರ ಶಕ್ತಿಗಳು ನಿಮ್ಮ ಮಾತಿಗೆ ಒಬೆ ಆಗ್ತವೆ. ಈ ಭೂಮಿಯಲ್ಲಿರುವಂಥ ಸಮಸ್ತವು ಎಲ್ಲವೂ ಕ್ರಿಸ್ತನಲ್ಲಿ ನೀವು ಹೊಂದಿರುವಂಥ ಅಧಿಕಾರವನ್ನು ಕೇಳ್ತದೆ. ರೋಗಗಳು ನಿಮ್ಮ ಮಾತನ್ನು ಕೇಳ್ತದೆ, ಬಿರು ಗಾಳಿಗಳು ನಿಮ್ಮ ಮಾತನ್ನು ಕೇಳ್ತದೆ, ಬೆಟ್ಟ ಗುಡ್ಡಗಳು ನಿಮ್ಮ ಮಾತನ್ನು ಕೇಳ್ತದೆ, ಕೆಂಪು ಸಮುದ್ರ ನಿಮ್ಮ ಮಾತನ್ನು ಕೇಳ್ತದೆ, ಬಂಡೆಕಲ್ಲು ನಿಮ್ಮ ಮಾತನ್ನು ಕೇಳ್ತದೆ. ಆ ಮೈ ಗಾಡ್, ಹಾಲಲ್ಲಿ ನಿಮ್ಮ ಮಾತಿಗೆ ವಿಧೆ ತೋರದಿರುವಂಥದ್ದು ಯಾವುದೂ ಇಲ್ಲ. ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ಪ್ರೈಸ್ ಗಾಡ್. ಅದಕ್ಕೆ ಪ್ರಿಯರೇ, ನಿಮ್ಮ ವಿಶ್ವಾಸ ಅಲೌಕಿಕವಾದ ಅದ್ಭುತಕಾರನ ನೆರವೇರಿಸಬೇಕಾದ್ರೆ, ನಿಮ್ಮ ವಿಶ್ವಾಸ ಪ್ರೈಸ್ ಬಿಟ್ಟು ಗಾಡ್ ಬೆಟ್ಟ ಗುಡ್ಡಗಳನ್ನು ಕದಲಿಸಬೇಕಾದ್ರೆ, ಪ್ರಿಯರೇ, ಅಂಥ ವಿಶ್ವಾಸಕ್ಕೆ ಫೌಂಡೇಶನ್ ಯಾವುದು ಗೊತ್ತಾ? ಅಡಿಪಾಯ ನಿಮ್ಮ ಗುರುತು. ನಿಮ್ಮ ಗುರುತು ಕ್ರಿಸ್ತ ಯೇಸುವಿನಲ್ಲಿ ನೀವು ಯಾರಾಗಿದ್ದೀರಿ, ನಿಮ್ಮ ಐಡೆಂಟಿಟಿ ಏನು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಎಂಬುದನ್ನು ನೀವು ಅರ್ಥಕೊಳ್ಳದೆ ಹೋದರೆ ಪ್ರಿಯರೇ, ಅದನ್ನು ನಂಬದೇ ಹೋದರೆ ನೀವು ಯಾವ ಕಾರಣಕ್ಕೂ ದೇವರು ಕೊಟ್ಟಿರುವಂಥ ವಿಶ್ವಾಸದಲ್ಲಿ ನೀವು ನಡೀಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನ ವಿಶ್ವಾಸ ಮುನ್ನಡೆಬೋದು. ಮನಸ್ಸಿನ ವಿಶ್ವಾಸ, ಮೆಂಟಲ್ ಫೇತ್, ಅನೇಕ ವಿಶ್ವಾಸಗಳನ್ನು ಮೆಂಟಲ್ ಆಗಿ ಮಾರ್ಪಡಿಸ್ಬಿಟ್ಟಿದೆ. ಹಲೋ,
ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ನೀವು ನಾನು ಸೋತು ಹೋಗಿದ್ದೇನೆ, ನಾನು ಕುಗ್ಗಿ ಹೋಗಿದ್ದೇನೆ, ನಾನು ಇನ್ನೊಬ್ಬರು ಯಾವುದೋ ಮಾತುಗಳನ್ನ ಕೇಳಿ ಬಲಿಪುಷ ಆಗಿಬಿಟ್ಟಿದ್ದೇನೆ, ಈ ರೀತಿ ನಿಮ್ಮ ನೀವು ಕರ್ಕೊಂಡ್ರೆ, ನಿಮ್ಮ ನೀವು ಈ ರೀತಿ ನೋಡಿಕೊಂಡ್ರೆ ಪ್ರಿಯರೇ, ನೀವೆಂದಿಗೂ ಪ್ರಿಯರೇ ಅಲೌಕಿಕವಾದ ದೇವರ ವಾಗ್ದಾನಗಳನ್ನು ನೀವು ಸ್ವೀಕರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದರ ಅನುಭವಿಸ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ದೇವರು ನಿಮ್ಮನ್ನು ನೀತಿವಂತರು, ಪವಿತ್ರರು, ಪರಿಶುದ್ಧ ಜನಾಂಗದವರು, ನೀವು ದೇವರು ಕೊಟ್ಟಿರುವ ಸಕಲವನ್ನು ಕೂಡ ಸ್ವೀಕಾರ ಮಾಡಿಕೊಳ್ಳಿಕ್ಕಾಗಿ ನೀವು ಅರ್ಹತೆಯುಳ್ಳವರು, ಕ್ರಿಸ್ತನಲ್ಲಿ ನೀವು ನೀತಿವಂತರಾಗಿದ್ದೀರಿ, ನೀವು ಈಗಾಗಲೇ ಆರೋಗ್ಯ ಪಡ್ಕೊಂಡ ವ್ಯಕ್ತಿಗಳಾಗಿದ್ದೀರಿ, ಶ್ರೀಮಂತರಾಗಿದ್ದೀರಿ, ಬಿಡುಗಡೆ ಹೊಂದಿದವರಾಗಿದ್ದೀರಿ, ದೇವರ ಮಹತ್ಕಾರ್ಯಗಳನ್ನು ಪ್ರಚುರಪಡಿಸಲಿಕ್ಕೆ ಕರೆಯಲ್ಪಟ್ಟವರಾಗಿದ್ದೀರಿ, ರಾಜಯಾಜಕರಾಗಿದ್ದೀರಿ. ಮೈ ಗಾಡ್, ಕ್ರಿಸ್ತನಲ್ಲಿ ನೀವು ಅಧಿಕಾರ ಹೊಂದಿದವರಾಗಿದ್ದೀರಿ ಎಂಬುದಾಗಿ ದೇವರು ಹೇಳುತ್ತಿರುವಂತೆ ನೀವು ಯಾವಾಗ ನೋಡ್ಕೊಳ್ತೀರಿ, ಆಗ ಪ್ರಿಯರೇ, ಪ್ರೈಸ್ ಗಾಡ್, ಜಸ್ಟ್ ಈ ಭೂಲೋಕದಲ್ಲಿ ನೀವು ಅನುದಿನವೂ ಕೂಡ ಸ್ವರ್ಗಲೋಕ ಅನುಭವಿಸ್ತೀರಿ. ಒಂದೇ ಸಾಲಿನಲ್ಲಿ ಹೇಳೋದಾದರೆ ನೀವು ಈ ಭೂಲೋಕದಲ್ಲಿ ಏನಾದರೂ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ದೇವರು ಹೇಳುವ ರೀತಿಯಲ್ಲಿ ದೇವರು ಎಲ್ಲವೂ ನೀವು ಈಗಾಗಲೇ ಅದರಂತೆ ಆಗಿದ್ದೀರಿ. ನೀವು ಗುಣಮುಖರಾಗೋದಿಲ್ಲ, ನೀವು ಗುಣ ಹೊಂದ್ಕೊಳ್ಳಿಕ್ಕಾಗಿ ಪ್ರಯತ್ನ ಪಡಬೇಕಾಗಿಲ್ಲ, ನೀವು ಈಗಾಗಲೇ ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೀರಿ. ನೀವು ಜಯವನ್ನು ಹೊಂದ್ಕೊಳ್ಳಿಕ್ಕಾಗಿ ತಲೆ ಕೆರೆದಾಡಬೇಕಾಗಿಲ್ಲ. ಹೆಂಗಪ್ಪ ನಾನು ಜಯವನ್ನು ಹೊಂದ್ಕೊಳ್ಳೋದು? ನೋ, ನೀವು ಜಯವನ್ನು ಪಡ್ಕೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತಲ್ಲ ಪ್ರಿಯರೇ, ನೀವು ನಿಮ್ಮ ವಿಶ್ವಾಸ ಉಪಯೋಗಿಸ್ತಿರುವಂಥದ್ದು ಜಯದಲ್ಲಿ ನಡೀಲಿಕ್ಕಾಗಿ, ನೀವು ಹೊಂದಿರುವಂಥ ಜಯದಲ್ಲಿ ಮುನ್ನಡಲಿಕ್ಕಾಗಿ. ನೀವು ಈಗಾಗಲೇ ಕ್ರಿಸ್ತನಲ್ಲಿ ಜಯಶಾಲಿ ಆಗಿದ್ದೀರಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಿಮಗಾಗಿ ನೀವೇನಾದರೂ ಒಂದನ್ನು ಮಾಡಬೇಕೆಂಬುದಾಗಿ ನಿಮಗೆ ತಿಳಿಯಪಡಿಸ್ತಲ್ಲ. ಮತ್ತೊಂದು ರೀತಿ ಹೇಳೋದಾದರೆ, ದೇವರು ನಿಮಗೋಸ್ಕರ ಏನಾದರೂ ಒಂದು ಕಾರ್ಯವನ್ನು ಮಾಡಲಿಕ್ಕಾಗಿ ಮಾಡದಂಥ ಯಾವುದನ್ನು ಕೂಡ ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ. ಎಲ್ಲ ಕಾರ್ಯಗಳನ್ನು ಥ್ಯಾಂಕ್ ಗಾಡ್ ದೇವರು ಯೇಸು ಕ್ರಿಸ್ತರ ಮೂಲಕ ಮಾಡಿ ಮುಗಿಸಿ ಇವತ್ತು ರೆಸ್ಟಲ್ಲಿದ್ದಾರೆ, ವಿಶ್ರಾಂತಿಲಿದ್ದಾರೆ. ನಾನು ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟು ವಿಶ್ರಾಂತಿಲಿದ್ದೇನೆ. ನಿಮಗೋಸ್ಕರ ಏನು ಮಾಡಬೇಕಾಗಿತ್ತು? ಈ ಭೂಲೋಕದಲ್ಲಿ ನೀವು ಭಕ್ತಿಯುತ ಜೀವನ ನಡೆಸಲಿಕ್ಕಾಗಿ ಮತ್ತು ನಿಮ್ಮ ಮೂಲಕ ಇತರರ ಸೇವೆ ಮಾಡಲಿಕ್ಕೆ, ದೇವರ ಸೇವೆ ಮಾಡಲಿಕ್ಕೆ ಏನೆಲ್ಲ ಬೇಕು, ಎಲ್ಲ ಸಂಪನ್ಮೂಲಗಳನ್ನು ದೇವರ ಶಕ್ತಿಯಾಗಿರುವ ಪ್ರಭು ಯೇಸು ಕ್ರಿಸ್ತರ ಮೂಲಕ ನಿಮಗೆ ಅನುಗ್ರಹಿಸಿಕೊಟ್ಟಿದ್ದೇನೆ. 2 ಪೇತ್ರ 1:3, 2 Peter 1:3 says like that. ದೇವರು ನಿಮಗಾಗಿ ಏನೆಲ್ಲ ಮಾಡಬೇಕಾಗಿದೆಯೋ ಎಲ್ಲವನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಇನ್ಯಾತಕ್ಕಾಗಿ ದೇವ್ರ ಹತ್ರ ಹೋಗ್ಬಿಟ್ಟು ದೇವ ಮಾಡು ಅಂತ ಕೇಳ್ತೀರಿ? ನೀವು ದೇವ್ರ ಹತ್ರ ಹೋಗಿ ಮಾಡು ಅಂತ ಕೇಳಿದ್ರೆ ಹೆಂಗೆ ಕೇಳ್ತೀರಿ ಗೊತ್ತಾ? ದೇವ ನನ್ನ ಕಾಫಿ ಸಪ್ಪೆ ಆಗಿಬಿಟ್ಟಿದೆ, ಸಿಹಿ ಮಾಡಿಕೊಡು. ಅರ್ಧ ಗಂಟೆ ಪ್ರೇ ಮಾಡಿದ್ರಿ, ಸಿಹಿ ಆಗಲಿಲ್ಲ. ದೇವ ನಾನು 40 ದಿನ ಉಪವಾಸ ಮಾಡ್ತಾನೆ, 40 ದಿನ ಉಪವಾಸ ಆದರೂ ಸಿಹಿ ಆಗಲಿಲ್ಲ. ದೇವ ಅರಕೆ ಕಟ್ಕೊಳ್ತಾನೆ, ಮೊಣಕಾಲು ಉಡ್ತಾನೆ. ಇವುಗಳು ಯಾವುದರಿಂದ ಕೂಡ ಸಿಹಿ ಆಗೋದಿಲ್ಲ. ದೇವ್ರು ಜ್ಞಾನ ಕೊಡ್ತಾರೆ. ಅರೆ ಬಾಬಾ, ನನ್ನ ಹತ್ರ ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ ನಾನಂತೂ ಯಾವ ಕಾರಣಕ್ಕೂ ನಿನ್ನ ಕಾಫಿಯನ್ನು, ನಿನ್ನ ಬಾಳನ್ನು, ನಿನ್ನ ಜೀವನವನ್ನು ಸಿಹಿಗೊಳಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಏನೆಲ್ಲ ಮಾಡಬೇಕೋ ಎಲ್ಲವನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಈಗ ನಾನು ನಿನಗೇನು ಹೇಳ್ತೀನಿ ಅಂತಂದರೆ, ನಿನ್ನ ಜೀವನದಲ್ಲಿ ಯಾವುದೆಲ್ಲ ಏರಿಯಾದಲ್ಲಿ ಕಹಿಯಾದ ವಾತಾವರಣ ಇದೆಯೋ, ಸಿಹಿ ಆಗಬೇಕಾದ್ರೆ ನನ್ನ ವಾಕ್ಯ ಎಂಬ ಸಕ್ಕರೆ ತೆಗೆದುಕೋ, ನಿನ್ನ ಮನಸ್ಸೆಂಬ ಲೋಟದಲ್ಲಿ ಹಾಕ್ಕೊಂಡು, ನಿನ್ನ ನಾಲಿಗೆಂಬ ಸ್ಪೂನ್ ತೆಗೆದುಕೊಂಡು ಕಲಾಯಿಸು, ಪದೇ ನುಡಿ. ಆಗ ಥ್ಯಾಂಕ್ ಗಾಡ್ ನಿನ್ನ ಮನಸ್ಸಿನಲ್ಲಿ ಯಾವಾಗ ಸಿಹಿಯಾದ ಅನುಭವಿಸ್ತೀಯೋ ಆಗ ನೀನು ಆಲೋಚನೆ ಮಾಡುವಂತೆ ನಿನ್ನ ಜೀವನದಲ್ಲಿ ನೀನು ಬದಲಾವಣೆ ಆಗ್ತೀಯ. ಹಲೋ, ನಾನು ನಿನಗೋಸ್ಕರ ಯಾವುದನ್ನು ಮಾಡಬೇಕಾಗಿದೆಯೋ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಈಗ ನಿನ್ನ ಕೆಲಸ ಏನಂತಂದರೆ, ಕ್ರಿಸ್ತನಲ್ಲಿ ನೀನು ರಕ್ಷಣೆ ಹೊಂದಿರುವಂಥ ಮಗು ಆಗಿರೋದ್ರಿಂದ ತಂದೆ ಏನನ್ನು ಮಾಡಿದಾರೋ ಅದನ್ನು ನೀನು ನಂಬಬೇಕು, ನಂಬಿ ಅದನ್ನು ಸ್ವೀಕರಿಸ್ಕೊಳ್ಬೇಕು. ಸ್ವೀಕರಿಸ್ಕೊಂಡು ಅದರಲ್ಲಿ ನೀನು ಮುನ್ನಡೆಯುವಾಗ ಅದೆಲ್ಲವನ್ನು ಅನುಭವಿಸ್ತೀಯ.